16/5/2024 ಚಾಲುಕ್ಯ ಎಕ್ಸ್‌ಪ್ರೆಸ್ ಪಾಂಡಿಚೇರಿಯಿಂದ ದಾದರ್ ಹೋಗುವ ಪಾಂಡಿಚೇರಿ ಎಕ್ಸ್‌ಪ್ರೆಸ್ನಲ್ಲಿ ನಮ್ಮ ಸ್ಟಾಫ್ ಅಶ್ರಫ್ ಅಲಿ ಅಂತ ಅವರು ಕೆಲಸ ಮಾಡ್ತಿದ್ರು. ಅವ್ರ ಜೊತೆ ದೇವರ್ಸಿ ವರ್ಮಾ ಅನ್ನೋರು ಕೂಡ OBHS ಸ್ಟಾಫು, ಕ್ಲೀನಿಂಗ್ ಸ್ಟಾಫು ಅವ್ರ ಜೊತೆ ಇದ್ದರು. ಖಾನಾಪುರದಲ್ಲಿ ಗಾಡಿ ಬಂದಾಗ ಇವರು ಟಿಕೆಟ್ ಕೇಳಲಿಕ್ಕೆ ಹೋದರು. ಅಶ್ರಫ್ ಅಲಿ ಅವರು ಟಿಕೆಟ್ ಅವ್ರ ಕಡೆ ಇರಲಿಲ್ಲ. ಅವ್ರ ಫ್ರೆಂಡ್ಸ್ ಕಡೆ ಇದೆ, ಅಲ್ಲಿದೆ, ಇಲ್ಲಿದೆ ಅಂತ ಹೇಳಿದ್ರು. ಇಲ್ಲಪ್ಪ, ಈಗ ನೀವು ಕೇಳಿದಾಗ ಟಿಕೆಟ್ಸ್ ಆನ್ ಡಿಮಾಂಡ್ ಟಿಕೆಟ್ ಶುದ್ಧ ಪ್ರೊಡ್ಯೂಸ್ ಅಂತ ಹೇಳಿದಾಗ ಅವರು ಜೇಬ್ನಲ್ಲಿ ಕೈ ಹಾಕಿ ಚಾಕು ತೆಗೆದು ಅಶ್ರಫ್ ಅಲಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಅವಾಗ ತಪ್ಪಿಸ್ಕೊಳ್ಳಿಕ್ಕೆ ಹೋದಾಗ ಅವ್ರ ಕೈಗೆ ಅಡ್ಡ ತಂದಾಗ ಅವ್ರ ಕೈಗೆ ಬಲವಾಗಿ ಹೊರತೋಗಿತ್ತು. ಅವರು ನೆಕ್ಸ್ಟ್ ಬೆಳಗಾವದಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ. ಅಶ್ರಫ್ ಅಲಿ ಅವ್ರನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ನಮ್ಮ ದೇವರ್ಸಿ ವರ್ಮಾ ಅವರು ಬಂದಾಗ ಅವ್ರಿಗೂ ಬಲವಾಗಿ ಚಾಕುದಿಂದ ಆಕ್ರಮಣ ಮಾಡಿದರು. ಅವರು ಸ್ಥಳದಲ್ಲೇ ಹಸಿನೋಗಿದ್ರು, ತೀರ್ಕೊಂಡ್ರು. ಇದಾದ ನಂತರ ಈ ಥರ ಘಟನೆಗಳು ಮೇಲಿಂದ ಮೇಲಾಗ್ತವೆ. ಈ ಥರ ಘಟನೆಗಳಾದಾಗೆಲ್ಲ ನಾವು ಅಡ್ಮಿನಿಸ್ಟ್ರೇಷನ್ಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ, ನಮಗೆ ಸೆಕ್ಯೂರಿಟಿ ಬೇಕು ಅಂತೇಳಿ. ಆದ್ರೂ ಅಂಥ ಗಂಭೀರವಾದ ಯಾವುದೇ ಆ್ಯಕ್ಷನ್ನ ತಗೊಂಡಿಲ್ಲ. ಅದಕ್ಕೆ ಈಗ ನಾವೆಲ್ಲರೂ ಟಿಕೆಟ್ ಚೆಕಿಂಗ್ ಸ್ಟಾಫ್ ಕೂಡಿ ಜನರಲ್ ಮ್ಯಾನೇಜರ್ಗೆ ಮತ್ತೊಮ್ಮೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಅದಕ್ಕೆ ಎಲ್ಲ OBHS ಸ್ಟಾಫ್ ಮತ್ತು ಟಿಕೆಟ್ ಚೆಕಿಂಗ್ ಸ್ಟಾಫ್ ಬಂದು ಜೊತೆ ಸಹಕಾರ ಮಾಡಬೇಕಂತ ಕೇಳ್ತಾರೆ. ನಾರ್ಮಲ್ ನಿಮಗೆ ಎಸ್ಕಾರ್ಟ್ ಕೊಡ್ತಾರಲ್ಲ RPF ಅವರು, ಅದರಲ್ಲಿ ಯಾಕೆ ಬಂದಿಲ್ಲ ಆ ದಿವಸ? ಎಸ್ಕಾರ್ಟ್ ಕೊಡ್ತಾರೆ, ಕೆಲವೊಂದು ಗಾಡಿಗೆ ಬರ್ತಾರೆ, ಕೆಲವೊಂದು ಗಾಡಿ ಬರೋದಿಲ್ಲ. ಅದಕ್ಕೆ ಅವರು ಬಂದದ್ದು ಕೆಲವೊಮ್ಮೆ ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಈ ಡಿಮಾಂಡ್ನಲ್ಲಿ ಒಂದು ಪಾಯಿಂಟನ್ನು ಹಾಕಿವಿ. ಅವರು ಎಸ್ಕಾರ್ಟ್ ಸ್ಟಾಫ್ ಬಂದಾಗ ಯು ಶುಡ್ ರಿಪೋರ್ಟ್ ಟು ದಿ TT, ಅವ್ರ ಮೊಬೈಲ್ ನಂಬರು ಬೇಕು. ಸೊ ಈ ಥರ ಇನ್ಸಿಡೆಂಟ್ ಆದಾಗ ನಾವು ಈ ಥರ ಅವ್ರಿಗೆ ಮೊಬೈಲ್ನಲ್ಲಿ ಅವ್ರು ಕರಿಬೋದು ಅಂಥೇಳಿ ಆ ಮನವಿಯನ್ನು ಕೊಟ್ಟಿದ್ದೇವೆ. ಆಸೆ ಇದೆ ನಮ್ಮ ಆಡಳಿತ ಮಂಡಳಿ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ನಮ್ಮ ಬೇಡಿಕೆಯನ್ನು ಈಡೇರಿಸ್ತಾರಂತ. ಯಾಕೆ ಸತತವಾಗಿ TT ಮೇಲೆ ಮಾತ್ರ ಈ ಥರ ಹಲ್ಲೆ ಆಗ್ತಾ ಇದೆ? ಅಂದರೆ ನಿಮ್ಮ ಪ್ರವರ್ತನೆ ಅವ್ರ ಮೇಲೆ ಏನಾದರೂ ದಬ್ಬಾಳಿಕೆ? ಗಾಡಿ ಮೇಲೆ ನಮ್ಮ ಹೈಲೈಟ್ ಆಗೋದೇ TT. ಅದರಲ್ಲಿ ಬೇರೆ ಸ್ಟಾಫು ಡ್ರೈವರ್ಸ್ ಇರ್ತಾರೆ, ಗಾರ್ಡ್ಸ್ ಇರ್ತಾರೆ, ಅವರು ಮುಂದೆ ಬರೋದಿಲ್ಲ. ನಮ್ಮ ಇದು ಮೊದಲನೇ ಸಲ ಅಲ್ಲ. ವಿನೋದ್ ಅಂತೇಳಿ ಪಾಲ್ಘಾಟ್ನಲ್ಲಿ ಅವರು ಪ್ರಾಣ ಬಿಟ್ಟರು. ಈ ಥರ ನಮ್ಮ ಟಿಕೆಟ್ ಪಬ್ಲಿಕ್ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಬರೋದೇ TT. ನಿನ್ನೆನೂ ಕೂಡ ಘಟಪ್ರಭಾದಲ್ಲಿ ನಮ್ಮ ಪ್ರಕಾಶ್ ಸಂಗಮ್ ಅವ್ರ ಮೇಲೆ ಅಟ್ಯಾಕ್ ಮಾಡಿದರು. ಸೊ ಈ ಥರ ಮೇಲಿನ ಮೇಲೆ ಅಟ್ಯಾಕ್, ಅವ್ರಿಗೆ ಯಾಕೆ ಅಟ್ಯಾಕ್ ಮಾಡ್ತಾರೆ ಅಂದರೆ ಅವ್ರಿಗೆ ನಮಗೆ ಯಾಕೆ ಅಟ್ಯಾಕ್ ಮಾಡಿದ್ರೆ ನಮ್ಮ ಮೇಲೆ ಯಾರು ಏನು ಆ್ಯಕ್ಷನ್ ತಗೊಳ್ಳೋದಿಲ್ಲ ಅಂತ ಒಂದು ಧೈರ್ಯ. ಸೊ ಅದಕ್ಕೆ